ರೆಡಿ ಮಿಕ್ಸ್ ಗೈಸ್. ಫುಲ್ಲು ಸ್ಮೆಲ್ಲು ಘಮ ಘಮ ಅನ್ಬೇಕು. ಬಾಯಿಗೆ ಇಕ್ಕಂಡು ತೆಗಿಬೇಕು ಅವರು. ಹೇಳ್ಬೇಕಾ ಬರಬೇಡ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೈಸ್. ಇವತ್ತು ನಮ್ಮದು ಸೀನಿಯರ್ಸ್ದು ಫೇರ್ವೆಲ್ ಪಾರ್ಟಿ ಇದೆ. ಸೊ ಎಲ್ಲ ಪಾರ್ಟಿ ಎಲ್ಲ ಮಾಡ್ತವ್ರೆ, ಬಟ್ ನಾವು ಈಗ ಎಂಟ್ರಿ ಕೊಟ್ಟಿದ್ದೀವಿ. ಬರೀ ಗೈಸ್, ಸೊ ಇದೇ ನಮ್ಮ ಸೆಮಿನಾರ್ ಹಾಲು. ಚಿಕ್ಕದು ಬಟ್ ಪರವಾಗಿಲ್ಲ, ಒಂದು ರೇಂಜ್ಗೆ ಇದೆ. ಬನ್ನಿ ನೋಡ್ರಿ ಹೆಂಗೆ ತಕ್ಕಂತವ್ರೆ. ಬ್ರೋ, ಕ್ಯಾಮ್ರಾಮ್ಯಾನ್ ಇವರೇ, ನಮ್ಮ ಕ್ಯಾಮ್ರಾಮ್ಯಾನ್ ಮುಸ್ತಫಾ. ಸೀನಿಯರ್ಸ್ ನೋಡ್ರಿ, ನಮ್ಮ ಸೀನಿಯರ್ಸ್. ಬ್ರೋ ಸರ್ ಆಯ್ ಬ್ರೋ, ಹಂಗೆ ಏನಾದ್ರು ಹೇಳಿ ಬ್ರೋ, ಕಾಲೇಜ್ ಬಗ್ಗೆ, ಜೂನಿಯರ್ಸ್ ಬಗ್ಗೆ, ಕಾಲೇಜ್ ಬಗ್ಗೆ. ವಿಷ್ಣುವರ್, ರೋಬೋಟಿಕ್ಸ್ ಅಷ್ಟೇ. ಕಾಲೇಜ್ ಬಗ್ಗೆ ಬ್ರೋ, ನೀವು ಕಾಲೇಜ್ ಬಗ್ಗೆ ಹೇಳ್ಬೇಕಾ ಬರಬೇಡ್ರಿ. ಬ್ರೋ ಇಲ್ಲಿ ಕಾಲೇಜ್ ಬಗ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳ್ತೀರಾ ಈಗ ಹೇಳ ಅವ್ರಿಗೆ. ಆಯ್ ಮಾಡ ಆಯ್ ನಮ್ಮ ಸೀನಿಯರ್ ಅಪ್ಪ. ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ದಿಸ್ ಬಾಯ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೀನಿಯರ್ಸ್ಗೆ ಗಿಫ್ಟ್ ಕೊಟ್ಟಿದ್ದಾರೆ, ಆಲ್ಬಮ್ ಮಾಡಿ. ಬರ್ರಿ ನೋಡೋಣ. ಬ್ರೋ ಒಂದು ನಿಮಿಷ ತೆಗಿಬ್ರೋ. ವಾ, ಎಲ್ಲಾರ್ದು ಹಾಕಿದಾರಾ? ನೀವೆಲ್ಲಿದ್ದೀರಾ ಬ್ರೋ? ಕಾಣ್ತಾನಿಲ್ಲ. ಇಲ್ಲದ ನೋಡ್ರಿ. ಫುಟ್ಬಾಲ್ ಗ್ರೌಂಡ್ ಇದೆ ನೋಡಿ. ಗೈಸ್, ಕೊಟ್ಟಿರೋ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾರಲ್ಲ, ಬನ್ನಿ. ವಾಚ್ ಹಂಗೆ ನಿಮ್ಮ ಹತ್ತತ್ರ ಇಟ್ಕೊಳ್ಳಿ. ಸೇಮು ನಿಮ್ಗೆ ಅದು ಬಂದಿದೆ, ನಿಮ್ಮ ಮೂವರ್ಗು ಸೇಮ್. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ ಅದು. ಹೇಳಿ ಬ್ರೋ, ಒಂದೆರಡು ಮಾತು ಹೇಳಿ. ಹೆಂಗ್ ಚೆನ್ನಾಗಿದ್ಯಾ ಗಿಫ್ಟು? ಅಷ್ಟೇನಾ ಬ್ರೋ? ಸೇಮ್ ನೋ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರಿಗೆ? ನಮ್ಗೂ ಸೀನಿಯರ್ಸ್ ಇಬ್ರಿಗೂ ಗಿಫ್ಟು ಹೆಂಗಿದೆ? ಮತ್ತೆ ಆಲ್ಬಮ್ ಬಗ್ಗೆ ಏನಾದ್ರು ಹೇಳಿ ಬ್ರೋ. ಆಲ್ಬಮ್ ಕೊಟ್ಟರು. ಫೋಟೋಸ್ ಎಲ್ಲಿ ಸಿಗ್ತಾರೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಯಾರ ಹತ್ರ ಇಸ್ಕೊಂಡಿದ್ದಾರೋ ಹೆಂಗಿದೆ? ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆಯಲ್ಲ? ಹೇಗಿದೆ ಗಿಫ್ಟು? Thank you so much, juniors.
ಅವ್ರಿಗೆ ಹಾಕ್ರು ಅಂದ್ರೆ ನನ್ನ ಫೋಟೋ ಟ್ರಿಪಲ್ ಇರೋ ಫೋಟೋ ಇಲ್ಲ ಹಾಕ್ಬಿಟ್ಟಿದ್ದೀರ ಡಿಸೈನ್ ಕಾಪಿರೈಟ್ ಆಗಿ ಅಂದ್ರೆ ನಿಮ್ ಫೋಟೋ ಇದ್ರೆ ಅಟ್ಲೀಸ್ಟ್ ಓ ನಮ್ ಸರ್ ಅಂತ ಹೇಳ್ಕೊಳ್ಳೋದು ಮುಂದೆ ಇರ್ಬೋದು. ಎಲ್ಲೋ ಇದು ಬರ್ತಡೇ ಮಾಡಿರೋದೆಲ್ಲ ಹಾಕ್ಬಿಟ್ಟಿದ್ದೀರಲ್ಲ ಮೆಮೊರೀಸ್ ಅಲ್ಲ, ಎವ್ರಿಥಿಂಗ್ ಇಸ್ ಮೆಮೊರೀಸ್. ಚೆನ್ನಾಗಿ ಮಾಡಿ. ಏನೋ ಡಿಪ್ರೆಸ್ ಆಗಿದೆಯಾ ಇಲ್ಲ ಹೆಂಗಿದ್ಯಾ ಸುಜಾಲ್ ಇದ್ರಲ್ಲಿ? ಸುಸ್ತಾಗ್ಬಿಟ್ಟಿದ್ಯಾ? ಮಾಡಿ ಮಾಡ್ರಲ್ಲ ಯಾವ್ದೋ ಕಾರ್ಯಶುರು ಮಾಡಿದಾರಲ್ಲ ಇಲ್ಲಿ ಎಲ್ಲೋ ಪಯಣ ಕಾರ್ಯಕ್ರಮ ಮೈಸೂರು ಕೂತ್ಕೊ ಹೋಗ್ರಿ ಅಂತವ್ರೆ. ಬಟ್ ನಾವು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾವು ವಿಡಿಯೋ ಶೂಟ್ ಮಾಡಬೇಕು. ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಈಗ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರು ಮಾತಾಡ್ತವ್ರೆ ಕೇಳಿಸ್ತಿಲ್ಲ. ಫಾರ್ವರ್ಡ್ ಮೈಕ್. ಸೊ ವಾಯ್ಸ್ ಎಷ್ಟು ಕ್ಲಿಯರ್ ಬರ್ತಿದೆ ಗೊತ್ತಿಲ್ಲ, ಬಟ್ ಅದು ಆಗೋಷ್ಟು ಮಾತಾಡ್ತೀನಿ. ಕೇಳಿಸ್ತಿದೆ ಅನ್ಸುತ್ತೆ. ಇವ್ರು ನೋಡ್ರಿ ನನ್ನ ಕ್ಯಾಮ್ರಾ ಮುಸ್ತಫಾ ಮುಸ್ತಫಾ ಒನ್ ಎಲ್ಲ ಮುಸ್ತಫಾ ಒನ್, ಅಲ್ಲಿ ಮುಸ್ತಫಾ ಒನ್, ಅಲ್ಲಿ ಮುಸ್ತಫಾ ಒನ್, ಇಲ್ಲಿ ಮುಸ್ತಫಾ ಟು. ಸೇ ಆಯ್ ಬ್ರೋ, ಮುಸ್ತಫಾ ಟು. ಸರ್ ಸಾಂಗ್ ಬನ್ನಿ. ಸಾಂಗ್ ಆಡ್ತಾರ ನಮ್ಮ ಸರ್. ಸರ್ ಯಾವ್ದು ಸರ್ ಸಾಂಗ್ ಆಡೋದು? 4 ಸಾಂಗ್ ಆಡ್ತೀರಾ? ಒಬ್ಬರೇ 4 ಸಾಂಗ್ ಈಗ ಕಂಟಿನ್ಯೂಸ್ 11 minutes ನೋಡ್ತೀವಿ. ಗೈಸ್ ಹೇಗೆ ಬಂದರು ಮ್ಯಾಮ್ ಇಲ್ಲ, ಅದಕ್ಕೆ ಇವರೆಲ್ಲ ಸೇರಿ ನಮ್ಮ ಪರ್ಫಾರ್ಮೆನ್ಸ್ ಮಾಡಿ ತಲೆ ತಿಂತಾರಲ್ಲ. ಈ ಅರ್ಥಿಲ್ದವೆಲ್ಲ ಮಾತಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಏನೋ ಒಟ್ಟು ಟೈಮ್ ಪಾಸ್ ಮಾಡಬೇಕು ಅಂತ ಮಾತಾಡ್ತವ್ರೆ. ನಮಗೆ ನಿಂತ್ಕೊಂಡು ಕೇಳೋಕ್ಕಾಗ್ತಿಲ್ಲ ಇಲ್ಲಿ. ಕೇಳಿಸ್ಕೊಡ್ರಿ ಹಿಂಗೆ. ಈ ಅರ್ಥಿಲ್ದ ಮಾತುಗಳ ಬಗ್ಗೆ ಏನಾದರೂ ಒಂದು 2 ಅನಿಸಿಕೆ ಹೇಳು. ಈ ಟೈಮ್ ಪಾಸ್ ಬಗ್ಗೆ ಮಾತಾಡ್ತಾವ್ರೆ ಎಲ್ಲ ಸುಮ್ಮನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸರ್ ನನ್ನ ಪಕ್ಕ ಹೆಂಗೆ ಕೂತವ್ರು ನೋಡಿ, ಅವನು ಪ್ರಮೋಷನ್ ಮಾಡ್ಕೊಂತಾನೆ ಇಲ್ಲಿ, ನನ್ನ ಚಾನಲ್ ಐತೆ ನೋಡಿ ಅಂತ. ಸಿಕ್ತಾಗೆಲ್ಲ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಚಾನ್ಸ್ ಯಾವಾಗಲೂ ಸಿಗಲ್ಲ. ಸಿಕ್ತಾಗೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟ ಎಲ್ಲ ತೋರಿಸ್ತಾ ನೋಡಿ. ಸಾಂಗ್ ಆಡಕ್ ಹೋಗ್ತಾವ್ರ ಸರ್ ಸ್ಟೇಜ್ ಮೇಲೆ ಎಲ್ಲ ಚೇರ್ ಅಪ್ ಮಾಡ್ರಿ. 4 ಪೇಜ್ ಸಾಂಗ್ ಅಂತ ಇನ್ನೊಂದ್ಸತಿ ಕೇಳಿ. ಒಬ್ರು ಹೂ ಹಾ ಅಂತಿಲ್ಲ. ಇರೋದೇ 7 ಜನ, ಅದ್ರಾಗೆ ಹೌದು ಜೋಸ್ ಎಷ್ಟು ಜನ ಗೈಸ್. ನಮ್ಮ ಜೂನಿಯರ್ಸ್ ಡ್ಯಾನ್ಸ್ ಮಾಡಕ್ ಹೋಗ್ತಾವ್ರೆ. ಆಕ್ಚುಲಿ ಚೆನ್ನಾಗಿ ಮಾಡ್ತಾರೆ, ನೋಡ್ತೀವಿ ಮುಂಚೆಗೆಲ್ಲನ. ಬರ್ರಿ ನೋಡೋಣ ಹೆಂಗ್ ಮಾಡ್ತಾರೆ, ನಿಮಗೂ ತೋರಿಸ್ತೀವಿ. ಒಂದು ಕ್ಲಿಪ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಲೆಂತ್ ಆಗ್ಬಿಡುತ್ತೆ. ಸೊ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ಗೈಸ್ ಚೇಂಜ್ ನಮ್ಮ ಕ್ಲಾಸ್ ಹುಡುಗಿಯರು ಹೋಗ್ತಾವ್ರೆ. ಇವರು ಬಟ್ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಪ್ರಕಾರ ಹೇಳ್ಬೇಕಪ್ಪ. ಅಂದ್ಬಿಟ್ಟು ಯಾವ ಬೇಕು ಅವಾಗ ಮನ್ಸಿಗೆ ಬಂದಾಗ ಚೇಂಜ್ ಮಾಡ್ತಾರಪ್ಪ ಇವರು. ಫಸ್ಟ್ ಇದೆ ಸೆಕೆಂಡ್ ಹಾಕ್ಬಿಟ್ಟಾರೆ ನೋಡ್ರಿ. ಬರ್ತಾರೆ ಫಸ್ಟ್ 2 ಹುಡುಗರು. ಬರ್ರ ನೋಡಿ, ಮಸ್ತ ಮಾಡ್ದವ್ ಡ್ಯಾನ್ಸ್. ಯಾರ್ದು? ನಾವು ಮಾಡ್ಬೇಕಾ? ಬಿಡಿ ಮಾಡಿ ಆಡಿಯೋ ಕ್ಯಾನ್ಸಲ್ ಮಾಡ್ಬಿಡೋದ? ಕ್ಯಾನ್ಸಲ್ ಮಾಡಿದ್ರೆ ಗೇಮ್ ಆಡಿಸ್ಬಿಡ್ತೀನಿ ಆ ಟೈಮಲ್ಲಿ. ಪಕ್ಕಾನಾ? ಗೈಸ್ ಆಡೋಣ ಬೇಡವೋ? ಆಡಿಸ್ರಿ. ಏನ್ರಿ ನೀವು ಚೆನ್ನಾಗಿ ಮಾಡಿರೋ
ಬಟ್ ಒಬ್ಬ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ಬಿಟ್ಟ. ಈಗ ಈಗ ಇರೋದು ಅಸಲಿ ಆಟ. ನೀವು ಎಕ್ಸ್ಪ್ಲೈನ್ ಮಾಡ್ರಿ, ನಾವು ಓಪನ್ ಏನಿಲ್ಲ, ಇದು ಸೋಪು ಮತ್ತೆ ಗೊತ್ತಿರೋದು ಯಾರಿಗೆ? ಇವನಿಗೂ ಗೊತ್ತು, ನಮಗೂ ಗೊತ್ತು, ಇಬ್ರಿಗೂ ಗೊತ್ತು. ಗೊತ್ತಿಲ್ಲ ಅಂತ ಯಾಕೋ ಗೊತ್ತಿಲ್ಲ, ಗೊತ್ತು ಹೋಗೋ. ಗಾಯ್ಸ್ ಮಸ್ತಾಗಿರುತ್ತೆ ನೋಡ್ರಿ ಫುಲ್ಲು. ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರಾಗ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಇದ್ರ ಸುಮ್ಮನೆ ಕ್ಲಿಪ್ಗಳು ಹಾಕ್ತೀನಿ ಅಷ್ಟೇ, ಒಂದು 2-3 ನೋಡ್ಕೊಳ್ರಿ. ವೆಡಿ ಮಿಕ್ಸ್ ಗಾಯ್ಸ್, ಫುಲ್ಲು ಸ್ಮೆಲ್ಲು ಘಮ ಘಮ ಅನ್ಬೇಕು. ಬಾಯಿಗೆ ಇಕ್ಕಂಡ್ ತೆಗಿಬೇಕು ಅವರು. ನಮ್ಮ ಸ್ಕೀಮ್ ಇದು, ನಮ್ಮ ಆಟ ಇದು, ಸರ್ರಾಗಿ ಆಡಿಸ್ಬೇಡಣ ಗೈಸ್. ನಮ್ಗೆ ಹೇಳು ಅಂದ್ರು, ಬಟ್ ನಾವು ಆ ಕೆಲಸ ಮಾಡಿ ಅವ್ರಿಗೆ ಹೇಳಕ್ ಕೊಟ್ಬಿಟ್ಟಿದೀವಿ. ಬ್ರೋ ಓಪನ್ ಮಾಡಿದಲ್ಲ, ಓಪನ್ ಮಾಡಿವಲ್ಲ. ಕವರ್ ಓಪನ್ ಮಾಡ್ರು, ಕವರ್ ಏನು ಓಪನ್ ಮಾಡಿಬಿಡ್ರಿ ಬಿಡಿ. ಕವರ್ ಗೈಸ್ ಹೀಗಿರೋದು ಸಖತ್ತಾಗಿರುತ್ತೆ ನೋಡ್ರಿ ಫುಲ್ ನೋಡ್ರಿ, ಒಳ್ಳೆ ಕಾಮಿಡಿ ಗೈಸ್. ಇದು ಇದ್ರಲ್ಲಿ ಬಂದಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಹಾಕಿರ್ತೀನಿ. ವಾ ಬ್ರೋ ಅವ್ರ ಮೂವರ್ ನಮ್ಗೆ ಚೇರ್ ಹಾಕಿ ಕುಂಡಿಸ್ಬಿಡ್ರಿ, ನೀನು ನಿಲ್ಲಿಸ್ರಿ ಇವ್ರನ್ನ. ಚೇರ್ ಹಾಕಿ ಕವರ್ ಆಗಲ್ಲ ಕಣ, ಲಾಗಲ್ಲಿ ಕವರ್ ಆಗಲ್ಲ ಬ್ರೋ. ಈಗ ಒಬ್ರು ಮೂವರ್ನ ಹುಡುಗಿರ್ನ ಕುಂಡಿಸ್ಬಿಡ್ರಿ, ಅವ್ರನ್ನ ಮೂವರ್ನ ಹಿಂದೆಗಡೆ ನಿಲ್ಲಿಸಿ, ರೀಲ್ಸಿ ಕವರ್ ಆಗುತ್ತೆ ಅಷ್ಟೇ. ಕೂತ್ಕೊ ಗೈಸ್, 1 ನಿಮಿಷ ಸ್ಟಾರ್ಟ್ ಆಗುತ್ತೆ. ಇಲ್ಲ ಓಪನ್ ಮಾಡ್ಬೇಕು. ಹಾಂ ಸೋಪು ಸ್ಮೆಲ್ಲು, ಲಾಲಿಪಾಪ್ ಬಂದ್ಬಿಟ್ಟು ಸ್ಮೆಲ್ ಮಾಡಬೇಕು. और अभी तो रुको, क्लाइमैक्स अभी बाकी है. ಬ್ರೋ ಅವಶ್ಯ ಜೋಶ್ ಬ್ರೋ ಹೆಂಗಿದೆ ಫಿಸ್ಟ್, ಹೆಂಗಿದೆ ಬ್ರೋ? ಮಕ್ಕಳಾಡೋ ಗೇಮ್, ಈಗ ಗ್ರಾಜುಯೇಟ್ಸ್ ಆಡೋದು. When he says smell, you smell the throat. When he says taste, you taste the lollipop. When he says switches, you switch the hands. ಹೌದಾ? ಅರ್ಥ ಆಯ್ತಾ ಈಗ? Lollipop, you have to switch and then only say the switch. Then again smell and taste. Only 3 rules: smell, switch and taste. ಅಷ್ಟೇ ಗೈಸ್. So, the first command. Smell, switch, taste. Smell, taste, switch, taste. Smell, taste, taste, taste. Smell, taste, switch. You very chalak, bro. Switch the hands. Taste. Smell. Taste. Smell. Taste. Smell. Taste. Smell. Taste. Smell. Eat the soap. ಗೈಸ್ ಇವರೆಲ್ಲ ಬೇವಿ ಚಾಲಕ್ ಇದಾರೆ ಗೈಸ್. You can keep the lollipop. ಗೈಸ್ ಏನ್ರಿ ಹೆವಿ ಚಾಲಕ್ ಇದಾರೆ ಗೈಸ್ ಇವ್ರು, ನಮ್ಮ ಸೀನಿಯರ್ಸ್ ಎಲ್ಲನ. ಒಬ್ರು ಬಾಯಿಗೆ ಕಂಡಿಲ್ಲಪ್ಪ ಸೋಪ್ನ. ನಾವೇನೋ ಭಾರಿ ಎಕ್ಸೈಟ್ಮೆಂಟಲ್ಲಿ ಮಾಡಿವಿ, ಬಾಯಲ್ಲಿ ಇಕ್ಕೊಂತಾರೆ ಅಂತ ಅಂದ್ಕೊಂಡು ಮಾಡಿವಿ. ಬಟ್ ನಮ್ಮ ಸೀನಿಯರ್ಸ್ ಎಲ್ಲ ಹೆವಿ ಚಾಲಕ್ ಇದಾರೆ ಗೈಸ್. ಬ್ರೋ ಹೆವಿ ಚಾಲಕ್ ಬ್ರೋ ನೀವೆಲ್ಲ, ಒಬ್ರು ಬಾಯಿಗೆ ಹಾಕೊಳ್ಳಿಲ್ಲ ಅಲ್ಲ, ಹೆವಿ ಚಾಲಕ್ ಇದ್ದೀರಿ ನೀವೆಲ್ಲ ಗೈಸ್. ನಮ್ಮ ಸೀನಿಯರ್ಸ್ ಎಲ್ಲ ಹೆವಿ ಚಾಲಕ್ ಇದಾರೆ. ಮ್ಯೂಸಿಕ್ ಕಲ್ಚರ್ ಏನು ಹೊಸ್ತಲ್ಲ, ಬಟ್ ಹೇಳ್ರಿ ನಾವು ನೋಡ್ತೀವಿ. ಮ್ಯೂಸಿಕ್ ಕಲ್ಚರ್ ಸ್ಟಾರ್ಟ್ ಆಯ್ತು. ಓಡಿ ಸುಮ್ಮನೆ ಪರದಾಡ್ತಾರಪ್ಪ, ನಾವ್ ಇನ್ನೇ ಭಾಷೆ ಹೇಳಿಲ್ಲ.
ಅಕ್ಕ ಔಟ್ ಆದ್ರು. ಹೋಗಿ ಅಕ್ಕ ಅಷ್ಟೇ. ಯಾರಾದ್ರೂ ಚೂಟು ಇದ್ದಾರೆ, ನೋಡ್ಬೇಕು ಯಾರು ಗೆಲ್ತಾರೆ. ತಿರ್ಗಿ ಇಬ್ರು ಒಬ್ಬರು 120 ಕಮಿಟ್ ಹಂಗೆ ಸೋತ್ರಪ್ಪ. ಏನೋ ಒಂದು ಚೇರ್ ಈಗ ಇರೋದು ಅಷ್ಟೇ ಆಟ. ಯಾ ಆಗಲ್ಲ, ಯಾಕಂದ್ರೆ ನಮ್ಮ ಭಾಷೆ ಬಿಡ್ಕೊಡಲ್ಲ. ಸಾಹೇಬ್ರ ಬನ್ನಿ ಬನ್ನಿ ಬನ್ನಿ. ಗೈಸ್ ಈಗ ಬತ್ತ ಫುಲ್ ಈಗ ಗೈಸ್ ಫೈನಲಿ ಲಾಸ್ಟಿಗೆ ನೋಡಿ. ನನಗೆ ಯಾಕೋ ಡೌಟ್ ಬರ್ತಿದೆ, ನೋಡ್ಬೇಕು. ನಮ್ಮ ಪ್ರಾಣೇ ನಮ್ಮ ಈಗ ಅಜ್ಜಿ ಹೋಗಿಸ್ಬೇಕು ನಮ್ಗೆ. ಗೈಸ್ ಯಾರು ಗೆಲ್ಲಲ್ಲ ಅಂತಿದ್ರು ಅವರೇ ಗೆದ್ಬಿಟ್ರು. ಸೂಪರ್ ಗೈಸ್. ಹುಡುಗಿರು ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಹುಡುಗಿರೇ ಗೆದ್ಬಿಟ್ರಪ್ಪ. ನಮ್ಮ ಗಂಡು ಮಕ್ಳು ಮಾನ ಮರ್ಯಾದೆ ತೆಗೆದ್ಬಿಟ್ರಪ್ಪ ಎಲ್ಲ ಸೀನಿಯರ್ಸ್. ಹಲೋ ಒಬ್ರು ಅದನ್ನ ಸುಮ್ಮನೆ ಹೇಳಿ ನಮ್ಮ ಹೊಟ್ಟೆ ಉರಿಸ್ತಾರೆ ಬಿಡಿದ್ರು. ಮತ್ತೆ ಈ ಕಾಲು ನೋಯ್ತದವೆ, ಸೊ ಸುಮ್ಮನೆ ಕುಂತಿದ್ವಿ. ಇವು ನಂದು ಏನಲ್ಲಿ ನಿಂಗೆ ಕಾಲು ನೋವು ಬರಲ್ವಾ? ಏನು ಮಾಡಬೇಕು, ಪ್ರೋಗ್ರಾಮ್ ಅಂದಾಗ ಎಲ್ಲ ಒಬ್ಬೊಬ್ಬೊಬ್ಬೊಬ್ಬ ಈ ಪಾರ್ಟಿ ಡೆಡಿಕೇಶನ್ ಎಲ್ಲೋಗಿತ್ತಪ್ಪ? 3 ದಿನ ಎಲ್ಲೋಗಿದ್ದೆ ಹೇಳು? ಇಷ್ಟೊಂದು ಡೆಡಿಕೇಶನ್ ಕೂಡ ಎಲ್ಲೋಗಿದ್ದೆ 3 ದಿನ. ಹಂಗೋ ಮ್ಯಾಮು ಮತ್ತು ನಮ್ಮ ಸರ್ರು ಸಾಕಾಡ್ತವ್ರೆ, ಕೇಳಿಸ್ಕೊಡ್ರೆ ಹಂಗೆ. ಗೈಸ್ ಸೆಮಿನಾರಲ್ಲಿ ಡ್ಯಾನ್ಸ್ ಆಡ್ತವ್ರೆ. ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು. ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಚ್ಚಿ ಏನೋ ಕರೆಂಟ್ ಹೋಗ್ಬಿಡ್ತಲ್ಲ. ನಡಿಯ ಮಚ್ಚ ಊಟಪ್ಪ. ಗೈಸ್ ಊಟ ಬಂದೈತೆ, 1:15 ಊಟ ಕೊಡ್ತಾರಂತೆ. 200 ರೂಪೀಸ್ ಊಟ ಅಂತ ಹೇಳೋರೆ. ನೋಡೋಣ ಹೆಂಗಿರುತ್ತೆ ಅಂತ. ಭಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಏನೋ ಊಟ ಮಾಡಿಬಿಟ್ಟು ಹೇಳೋಣ. ಇನ್ನೂ ಊಟ ಮಾಡಿಲ್ಲ ಗೈಸ್. ಊಟ ಮಾಡಿ ರಿವ್ಯೂ ಕೊಡ್ತೀವಿ, ಯಾಕಂದರೆ ಮಾಡೋದ್ರಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಊಟ ಮಾಡೋಣ ಆಮೇಲೆ ಫಸ್ಟ್. ಅಪ್ಪ ನಮ್ಮ ಜೂನಿಯರ್ಸ್ ಡ್ಯಾನ್ಸ್ ಆಡ್ತಿದ್ರು, ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು. ನಮ್ಮ ಕಾಲೇಜ್ ನೋಡ್ಕೊಳ್ರಿ, ಇದೇ DDGBTI ಕಾಲೇಜ್ ಆಗ್ತೈತೆ. ಫುಲ್ಲು ಹೋಗಿ ಬಾರಿಸೋದೆ. ಏನೋ ಮುಂಚೆ 200 ರೂಪೀಸ್ ಊಟ. ಏನೋ ಮುಂಚೆ ಊಟ ಘಮ ಘಮ ಅಂತೈತೆ. ಅಲ್ಲಿ ಕ್ಲಾಸ್ ರೂಮ್ ಒಳಗೆ ಇಡ್ತಿರೋದು, ಬಟ್ ಇಲ್ಲೇ ಘಮ ಘಮ ಅಂತೈತೆ. ರೆಸ್ಪೆಕ್ಟ್ ಕೊಡ್ತಾ ಇನ್ನು ಫಸ್ಟ್ ಹೋಗ್ಬೇಕು ನೀನು. ಏಯ್ ಸಮಾಧಾನ, ಎಲ್ಲರಿಗೂ ಇಕ್ತಾರೆ ಊಟನ. ಸಮಾಧಾನವಾಗಿ ಇರ್ಬೇಕು. ಜನತೆ ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಬೇಕು. ಬರೀ ಇಂಥದೆಯ ಹಿಂಗೆ ನಿಧಾನ ಕೊಡ್ತಾರೆ. ಬಾರೋ, ನೀನು ಯಾಕೆ ಮುಂದೆ ಓಡಾಕ್ತೀಯಾ ಅಂತಾನೆ ಮಾಡಿಸಿರೋದು. ಯಾಕೆ ಅಷ್ಟು ಆತರ ಬೀಳ್ತಿದ್ಯಾ? ಇಡ್ತಾರೋ ತಾವು ಸಮಾಧಾನ, ಸ್ವಲ್ಪ ಸಮಾಧಾನ ತಗೋ ನೀನು. ಇದ್ದೇ ಇರಲಿ ಇಲ್ಲಿ ನೋಡು. ದಿ ಗ್ರೇಟ್ ಹಾಸನ್ ಹುಲಿ, ಚಂದ್ರಾಯಪಟ್ಟಣದ ಹುಲಿ. ಈ ಕಡೆಗೆ ತಿರುಗಬೇಕು, ಪೇಸ್ ತೋರಿಸ್ಬೇಕು. ನಿಮ್ಮ ಚಂದ್ರಾಯಪಟ್ಟಣದ ಹುಲಿ ಪೇಸ. ಸರ್ ಇರೋ ಒಂದು ನಿಮಿಷ ನಾನು ಇರಲಿ, ಪರವಾಗಿಲ್ಲ. ನಾನು ಹಾಕಿದ್ದೆ 3 ಪೀಸ್ ಹಾಕಿದ್ದೆ. ಒಂದು ಎತ್ಕೊಂಡು ಹೋಗ್ಬಿಟ್ರಪ್ಪ. ನಾನೆಲ್ಲ ಸುಮ್ಮನೆ ಮಾತಿಗೆ ತಗೊಳ್ಳಿ ಮ್ಯಾಮ್ ಬಂದೆ. ಸೀರಿಯಸ್ ಆಗಿ ಮುಟ್ಕೊಂಡು ಹೋಗ್ಬೇಕು. ಈ ಥರ ನನಗೆ ಯಾಕೆ ಹಿಂಗಾಗುತ್ತೆ? ಮಸಿ ಹೆಂಗೈತ್ರ ಊಟ? ಹೆಂಗೈತ್ರ ಊಟ? ಚೆನ್ನಾಗೈತೆ ಗಾಯ್ಸ್, ಚೆನ್ನಾಗೈತೆ ಊಟ. ಫ್ರೆಂಡ್ ಒಂದು ಸ್ವಲ್ಪ ಕನಿಕರ ಇರ್ಬೇಕು. ಅವ್ನು ಹೆಂಗೆ ಕಣ್ಣು ಸರಿಯಿಲ್ಲ, ಅವನು ಸರಿ ಮಾಡ್ಕೋಬೇಕನ್ನೆಲ್ಲ ತಿಂದು. ವಿಡಿಯೋ ಮಾಡೋದು ಜನ ಅಷ್ಟೇ.
ಗೈಸ್ ಮುಗೀತು ಫಂಕ್ಷನ್ ಇದೆ ಆ್ಯಕ್ಚುಲಿ ನಮಗೆ ಸ್ವಲ್ಪ ನನಗೆ ಕೆಲಸ ಇದೆ ಸ್ವಲ್ಪ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಜೊತೆಗೆ ಊರಿಗೆ ಹೋಗ್ಬೇಕು. ಸೊ ಅದರಿಂದ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಅದನ್ನೇ ಬೇಗ ಹಾಕ್ಸ್ಕೊಂಡು ಅದನ್ನು ಕೊಟ್ಬಿಟ್ಟು ಆಲ್ರೆಡಿ ಹೋಗ್ತಾ ಇದ್ದೀನಿ ನಾವು. ನನ್ನ ಫ್ರೆಂಡು ಕೂಡ ಆಲ್ರೆಡಿ ಅವನಿಗೂ ಟ್ರೈನ್ ಇದೆ, ಅವನು ಟ್ರೈನ್ಗೆ ಹೋಗುತ್ತೆ, ಅವನು ಹೋಗ್ತವನೆ. ಅವ್ನು ನೋಡ್ರಿ ಅವನು ಬರ್ತಾವನೆ ನಮ್ಮ ಜೊತೆಗೆ ನಮ್ಮ ಡ್ರಾಪ್ ಮಾಡೋಕ್ಕೆ. ಓಕೆ ಇವತ್ತಿನ ಇಷ್ಟ ಆಗುತ್ತೆ, ಇದು ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಓಕೆ ಅದೇ ತಪ್ಪು, ಏನೂ ಮಾಡೋಕ್ಕಾಗಲ್ಲ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕಿ ಶೇರ್ ಮಾಡಿ ವಿಡಿಯೋಗಳನ್ನ. ಬಾಯ್.